ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಮತ್ತೊಂದು ಹೈಕೋರ್ಟ್ನಲ್ಲಿ ರೇಪ್ ಕೇಸ್ ರದ್ದಾಗಿದೆ, ವಂಚನೆ ಕೇಸ್ ರದ್ದಾಗಿದೆ, ಕೊಲೆ ಬೆದರಿಕೆ ಆರೋಪ ರದ್ದಾಗಿದೆ. ಇಷ್ಟೆಲ್ಲ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಬೇರೆ ಬೇರೆ ಏನಂತೆಲ್ಲ ಕೇಳಬೇಡಿ. ಇಷ್ಟೆಲ್ಲ ಒಂದೇ ಕೇಸು. ಅಂದ್ರಳ್ಳಿ ಮೂಲದ ಮಹಿಳೆಯೊಬ್ಬರು ಹೆಚ್ಚು ಕಡಿಮೆ 22 ವರ್ಷ ತನ್ನ ಬಾಯ್ ಫ್ರೆಂಡ್ ಜೊತೆ ಜೀವನ ನಡೆಸಿ, ಕಮ್ಮಿ ಅಲ್ಲ 22 ವರ್ಷ, ಈಗ ರೇಪ್ ಕೇಸ್ ಹಾಕಿದ್ದಾರೆ. ವಂಚನೆ ಕೇಸು, ಜೀವ ಬೆದರಿಕೆ ಕೇಸು. ಅಲ್ಲ, ಇದು ಏನಾಗಿದೆ ಅಂತಂದರೆ ಏನು ಹೇಳಬೇಕಿದಕ್ಕೆ? 22 ವರ್ಷದಿಂದ ರೇಪ್ ನಡೀತಾ ಇದೆ ಅಂದರೆ ಆ ಮಹಿಳೆಗೆ ಗೊತ್ತಿಲ್ವಾ ತಾಕೆ ಮೇಲೆ ಏನು ನಡೀತಾ ಇದೆ ಅನ್ನೋಂಥದ್ದು? ನಮ್ಮ ಆರಕ್ಷಕರಾಗಲಿ 22 ವರ್ಷದಿಂದ ರೇಪ್ ನಡೆಸ್ತಾ ಇದ್ದಾರೆ ಅಂದಾಗ ನೀನು ಏನಮ್ಮ ಮಾಡ್ತಿದ್ದೆ ಅಂತ ನಾನು ಪ್ರಶ್ನೆ ಮಾಡಲಿ. ಜೀವ ಬೆದರಿಕೆ ಕೇಸ್ ಅಂತ 22 ವರ್ಷದಿಂದ ಜೀವ ಬೆದರಿಕೆ ಹಾಕ್ತಲೇ ಇರೋರು ಕೊನೆಗಾಲದಲ್ಲಿ ಜೀವ ಬೆದರಿಕೆ ಹಾಕ್ತಾರೆ. ಬಂಧುಗಳೇ, ವಿಷಯಕ್ಕೆ ಬರ್ತೀನಿ ಬಂಧುಗಳೇ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಹರ್ಷ. ಬಂಧುಗಳೇ, ಸಂಗಾತಿ ಮೇಲೆ ರೇಪ್ ಕೇಸ್ ಪ್ರಕರಣವನ್ನು ರದ್ದು ಮಾಡಿದಂತಹ ಹೈಕೋರ್ಟ್ ನ್ಯಾಯಪೀಠ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ವಿಶೇಷ ಬಂಧುಗಳೇ, ಸರಿಸುಮಾರು 22 ವರ್ಷ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಜೀವನ ಮಾಡ್ಕೊಂಡಿರ್ತಾರೆ. ಆ ಮಹಿಳೆ ಹೆಸರು ಹೇಳಿದ್ರೆ ಪ್ರಾಚ್ಯ ತಪ್ಪಾಗ್ಬೋದು. ನಾನು ಯಾವುದೇ ವಿಡಿಯೋದಲ್ಲಾಗಲಿ ಅವ್ರು ಏನೇ ಮಾಡಿರಲಿ ಮಹಿಳೆ ಹೆಸರನ್ನು ನಾನು ತೊಗೊಳಕ್ಕೆ ಹೋಗೋದಿಲ್ಲ. ನಮ್ಮ ಅತ್ಯುತ್ತಮವಾದ ಸಭ್ಯ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಗೌರವ ಇದೆ. ಅದು ನಾವು ಉಳಿಸ್ಕೊಳ್ದಲ್ಲೇ ಇದ್ದರೆ ನಾವು ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಮಹಿಳೆಯರಿಗೆ ನಾನು ಹೇಳ್ತಾ ಇಲ್ಲ. ಪ್ರಕರಣ ಬೆಂಗಳೂರು ನಗರದ ಬ್ಯಾಟರಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಪೊಲೀಸ್ನವರು ವಿಚಾರಣೆ ಮಾಡಿದ್ದೀವಿ ಅಂತೇಳಿ ಚಾರ್ಜ್ ಶೀಟ್ ಹಾಕಿರ್ತಾರೆ. ಆದರೆ ಅದು ಯಾಕೆ ರದ್ದಾಯಿತು ಅನ್ನೋಂಥದ್ದು ಗೊತ್ತಿಲ್ಲ, ಪ್ರಾಯಶಃ ಗೊತ್ತಿಲ್ಲ. ವಿಷಯ, ಮಹಿಳೆಯೊಬ್ಬರು ತನ್ನ ಗಂಡನೊಟ್ಟಿಗೆ ಹಾಗೂ ಮಕ್ಕಳೊಟ್ಟಿಗೆ ಜೀವನ ನಡೆಸ್ಕೊಂಡಿರ್ತಾರೆ. 2004ರಲ್ಲಿ ಆ ಮಹಿಳೆಯ ಗಂಡ ಮಲ್ಲಯ್ಯ ಅನ್ನುವಂಥವ್ರು ಏನಿರ್ತಾರೆ, ಅವರು ಮಾರಣಾಂತಿಕ ಕಾಯಿಲೆಯಿಂದ ತೀರ್ಕೊತಾರೆ. ಇದಾದಮೇಲೆ ಜೀವನ ಕಷ್ಟ ಆದ ಕಾರಣಕ್ಕೆ ಆ ಮಹಿಳೆ ಬೆಂಗಳೂರಿನ ಅಂದ್ರಳ್ಳಿಗೆ ಬರ್ತಾರೆ. ಅಂದ್ರಳ್ಳಿಯಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊತಾರೆ. ಆ ಹೋಟೆಲ್ನಲ್ಲಿ ಸತೀಶ್ ಎನ್ನುವ ವ್ಯಕ್ತಿ ಪರಿಚಯ ಆಗ್ತಾರೆ ಬಂಧುಗಳೇ. ಆ ಮಹಿಳೆಯೊಟ್ಟಿಗೆ ಸತೀಶ್ ಜೊತೆಗೆ ಸಲಿಗೆ ಬೆಳೆಯುತ್ತೆ, ಸ್ನೇಹ ತಿರುಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಆಮೇಲೆ ಇನ್ನೇನು ಬೆಂಗಳೂರು ಜೀವನ ಗೊತ್ತಲ್ವಾ, ಏನೇನಾಗಬೇಕು ಎಲ್ಲದೂ ಮುಗ್ದೋಗುತ್ತೆ. 22 ವರ್ಷ ಮದುವೆ ಇಲ್ಲ, ಏನೂ ಇಲ್ಲ, ಏನೇನಾಗಬೇಕು ಎಲ್ಲ ಪ್ರತಿನಿತ್ಯ ನಡೀತಾನೆ ಇರುತ್ತೆ. 22 ವರ್ಷದಿಂದ ಏನೇನಾಗಬೇಕು ಎಲ್ಲ ಆಗ್ತಾನೆ ಇರುತ್ತೆ. ಆದರೆ ಆ ಮಹಿಳೆಯ ಜೊತೆಗಿದ್ದಂತಹ ವ್ಯಕ್ತಿ ಸತೀಶ್ ಏನಿರ್ತಾರೆ, ಅವರು ತನ್ನ ಮನೇಲಿ ತೋರಿಸಿದ ಹುಡುಗಿನ ವಿವಾಹ ಆಗಬೇಕು ಅಂಥೇಳಿ ಊರಿಗೆ ಹೋಗ್ತಾರೆ. ಆ ವಿಷಯ ತಿಳಿದ ಈ ಮಹಿಳೆ ಏನಿರ್ತಾರೆ, 22 ವರ್ಷದಿಂದ ವಾಸವಾಗಿದ್ದಂತಹ ಮಹಿಳೆ ಏನಿರ್ತಾರೆ, ಅವರು ಬೆಂಗಳೂರು ನಗರದ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೇಪ್ ಕೇಸ್ನ ದಾಖಲು ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೇನು ಮಾಮೂಲಿ ವಂಚನೆ, ಜೀವ ಬೆದರಿಕೆ, 504, 506. ಈಗ ಹೆಂಗಾಗಿದೆ ಅಂದರೆ, ಈ ಥರ ಸುಳ್ಳು ಕೇಸ್ ಹಾಕೋರಿಗೆ, ಸುಳ್ಳು ಕೇಸ್ ಹಾಕಿ ಹಣ ಮಾಡೋ ಅಂಥವ್ರಿಗೇ ನಮ್ಮ ಗೌರವಾನ್ವಿತ ಹೆಮ್ಮೆಯ ಕಾನೂನು ಪಾಶುಪತಸ್ಥರಾಗಿ ಬದಲಾಗ್ಬಿಟ್ಟಿದೆ. ಬಿಡದೆ ಅಮಾಯಕ ಹುಡುಗ ಏನಾಗಬೇಕು, ಆ ಜೀವನ ಏನಾಗಬೇಕು? ಹುಡುಗನ ತಪ್ಪಿರ್ಬೋದೇನೋ, ಕೂತ್ಕೊಂಡು ಮಾತಾಡ್ಬೋದಿತ್ತು, ಅಥವಾ ಮನೆಯವ್ರ ಜೊತೆ ಏನಿದೆ ಅದನ್ನು ಮಾತಾಡ್ಬೋದಿತ್ತು. ಏಕಾಏಕಿ ಆ ಥರ ಸುಳ್ಳು ಕೇಸ್ ಹಾಕ್ಸ್ಬಿಟ್ರೆ ಕೇಸ್ ದಾಖಲಾಗುತ್ತೆ. ಮಾನ್ಯ ಬೆಂಗಳೂರು ನಗರದ ಪೊಲೀಸ್ ಠಾಣೆ, ಬ್ಯಾಡರಳ್ಳಿ ಪೊಲೀಸ್ ಠಾಣೆ, ನಾವು ವಿಚಾರಣೆ ಮಾಡಿದ್ದೀವಿ ಅಂಥೇಳಿ ನಮ್ಮ ಅಧೀನ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಈ ಸತೀಶ್ ಏನಿರ್ತಾರೆ, ಸ್ವಾಮಿ ನನಗೆ ಅನ್ಯಾಯ ಆಗಿದೆ ಅಂಥೇಳಿ ಹೈಕೋರ್ಟ್ಗೆ ಪಿಟಿಷನ್ ಕೂಡ ಸಬ್ಮಿಟ್ ಮಾಡ್ತಾರೆ. ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನ್ಯಾಯಪೀಠ ನಾಗಪ್ರಸನ್ನ ಸಾಹೇಬ್ರವರು ಕೂಲಂಕುಷವಾಗಿ ತನಿಖೆ ವಿಚಾರಣೆ ನಡೆಸಿ ಆ ಕೇಸ್ನ ರದ್ದು ಮಾಡ್ತಾರೆ. ಬಂಧುಗಳೇ, 22 ವರ್ಷ ಕಮ್ಮಿ ಅಲ್ಲ. ಇತ್ತೀಚಿನ ದಿನಗಳಲ್ಲಿ 22 ವರ್ಷ ಆಕೆ ಗಂಡ ತೀರೋದ್ರು ಅಥವಾ ಮದುವೆ ಆಗೋದು ಮತ್ತೊಂದು ಆಗ್ಬೋದಿತ್ತು. ಈ ಥರದಲ್ಲಿ ತಪ್ಪೇ ಯಾರ್ದು? ಆ ಯುವಕ ಸತೀಶ್ದು ತಪ್ಪಂತ ಹೇಳಬೇಕಾ, ಅಥವಾ ಆ ಮಹಿಳೆಯ ತಪ್ಪು ಅಂತ ಹೇಳಬೇಕಾ? ಯಾರ್ದು ಅಂತ ತಪ್ಪು ಹೇಳಬೇಕು? ಇಲ್ಲಿ ಇಬ್ಬರದು ತಪ್ಪಿತ್ತಲ್ವಾ? ಜ್ಞಾನ ಇರಲಿಲ್ವಾ? ಮಾನ್ಯ
ಸರ್ಕಾರಕ್ಕೆ ಹಾಗೂ ಘನ ನ್ಯಾಯಾಲಯಕ್ಕೆ ದಯವಿಟ್ಟು ಈ ಹಣ ಮಾಡೋಕ್ಕೋಸ್ಕರನೇ ಬಳಸ್ಕೊತಿರುವಂತಹ ಈ ಸೆಕ್ಷನ್ಗಳೇನಿದ್ದಾವೆ, IPC ಸೆಕ್ಷನ್ಗಳೇನಿದ್ದಾವೆ, ದಯವಿಟ್ಟು ಅದನ್ನು ತಿದ್ದುಪಡಿ ಮಾಡಬೇಕು. ಸೂಕ್ತ ಕೂಲಂಕುಷವಾಗಿ ವಿಚಾರಣೆ ತನಿಖೆ ನಡೆಸಿ ತದನಂತರದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಿ ಅಂತೇಳಿ ತಾವೆಲ್ಲರೂ ಆಗ್ರಹ ಮಾಡಬೇಕು ಅಂತೇಳಿ ಈ ಸಂಚಿಕೆ ಮೂಲಕ ಮನೆ ಸರ್ಕಾರಕ್ಕೆ ಹಾಗೂ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಬಂಧುಗಳೇ. ಇದು ನಿಮ್ಮ ಡೆಮೋಕ್ರಸಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಹರ್ಷ.